ಇಂಟರ್ನ್ಯಾಷನಲ್ ಶಾಲೆಯ ವಾರ್ಷಿಕ ಶುಲ್ಕ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಮಂಗಳವಾರ ನಗರದ ಹೊರವಲಯದಲ್ಲಿರುವ ಭೂತರಾಮನಹಟ್ಟಿಯ ಶಾಲೆ ಆವರಣದಲ್ಲಿ ಪೋಷಕರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿಜಯ ಇಂಟರ್ನ್ಯಾಷನಲ್ ಶಾಲೆಯವರು ನಮ್ಮಲ್ಲಿ ಸಿಬಿಎಸ್ಇ ಇದೆ ಎಂದು ಸುಳ್ಳು ಹೇಳಿ ವಿದ್ಯಾರ್ಥಿಗಳಿಗೆ ಸಿಬಿಎಸ್ಇ ಪಾಠ ಮಾಡುತ್ತಿಲ್ಲ. ಪ್ರವೇಶದ ಸಮಯದಲ್ಲಿ ನೀಡಿದ ಶುಲ್ಕಕ್ಕಿಂತ ಈ ವರ್ಷ ಏಕಾಏಕಿ ದರ ಏರಿಕೆ ಮಾಡಿದ್ದಕ್ಕೆ ಪೋಷಕರು ಆಡಳಿತ ಮಂಡಳಿ ವಿರುದ್ಧ ಹರಿಹಾಯ್ದರು. ಮತ್ತೊಂದು ಸರ ಕೆಲವೊಂದು ಎಲ್ಲ ಜನ ಇಲ್ಲಿ ಒಂದೊಂದಿಂದ ಹಚ್ಚಿದ ಯಾರು ಇಲ್ಲಿ ಬೇರೆ ಸ್ಕೂಲ್ದಿಂದ ಇಲ್ಲಿ ಏನೋ ಒಂದು ಫೆಸಿಲಿಟಿ ಐತಿ. ಆಮೇಲೆ ರವಿ ಸರ್ ಒಂದು ಒಳ್ಳೆ ಸರ್ ಅದಾರು, ಇದು ಮಾಡ್ತಾರು ಮತ್ತು ಫೆಸಿಲಿಟಿ ಎಲ್ಲ ಕೊಡಾಕತ್ತಾರು. ಚಲೋ ನಮ್ಮ ರೂರಲ್ ಒಳಗೆ ಕಮ್ಮಿ ಫೀಸ್ ಒಳಗೆ ಚಲೋ ಎಜುಕೇಷನ್ ಸಿಗಾತೈತಿ ಅಂತ ತಿಳ್ಕೊಂಡು ಬೇರೆ ಬೇರೆ ಕೊಡೋಲಿ ಸ್ಕೂಲ್ ಈ ಬೇರೆ ಬೇರೆ ಸ್ಕೂಲ್ನ ತೆಗೆದಿಲ್ಲ ಹಾಕ್ಯಾರ ಸ್ಟೂಡೆಂಟ್ಸ್ ಎಲ್ಲರಿಗೂ ರೀ. ಫೀಸ್ ಅದೊಂದು ಕಂಫರ್ಟಬಲ್ ಐತಿ ನಮ್ಗೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತ ಕಷ್ಟ. ಈಗ ಒಮ್ಮಿಗಿಲ್ಲ ನೀವು ಹೈ ಕ್ಲಾಸ್ ನಮ್ಮದು ಅವ್ರದ್ದು 1 ಲಕ್ಷ ಐತಿ 2 ಲಕ್ಷ ಐತಿ ಬೇರೆ ಸ್ಕೂಲ್ ಹೇಳ್ಕೊತ ಕೂತ್ರ ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಎಲ್ಲರೂ ಇಲ್ಲಿ ಜನ ರೀ? ಇದ ದೊಡ್ಡ ಪ್ರಾಬ್ಲಮ್. ಮ್ಯಾನೇಜ್ಮೆಂಟ್ ನೋಡಿ ಅಡ್ಮಿಷನ್ ಮಾಡಿದ್ದ ರವಿ ಸರ್ ಪಾಟೀಲ್ ಸರ್ ನೋಡಿ ಕರ್ಸಿಂದ ಫೀ ಕಮ್ಮಿ ಮಾಡಲಿಲ್ಲ ಏನು ಮಾಡೋದು? ವಿಜಯ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮೇಲಿಂದ ಮೇಲೆ ಶಿಕ್ಷಕರ ಬದಲಾವಣೆಯಾಗುತ್ತಿದೆ. ಇದರಿಂದ ವಿದ್ಯಾರ್ಥಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಪ್ರತಿ ವರ್ಷ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ವೇತನ ಮಂಜೂರು ಮಾಡುತ್ತೇವೆಂದು ಹೇಳಿ ಇಲ್ಲಿವರೆಗೂ ನೀಡಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಆ ಮನವಿಗೆ ರವಿ ಸರ್ ಈ ಸ್ಕೂಲ್ ಚೇರ್ಮನ್ರು 8 ದಿವಸದಲ್ಲಿ ನಾನು ಅದನ್ನು ಏನೋ ಒಂದು ಮಾಡಿ ಬಗೆಹರಿಸಿ ಒಂದು ಹಂತಕ್ಕೆ ತಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರ ಮಾತಿಗೆ ನಾವು ಒಪ್ಕೊಂಡು ಇವಾಗ ಬೆಲೆ ಕೊಟ್ಟು ಹೋಗ್ತಾ ಇದ್ದೀವಿ. ಒಂದು ವೇಳೆ ಇದಕ್ಕೂ ಕೂಡ ಅವರು ಒಪ್ಪಲಿಲ್ಲ ಅಂದರೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದು ನೆಕ್ಸ್ಟ್ ಟೈಮ್ ನಿಮಗೆಲ್ಲ ತಿಳಿಸಿ ಹೇಳ್ತೀವಿ ಅಷ್ಟೇ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಶಾಲೆಯ ಸಮವಸ್ತ್ರ ಕೊಟ್ಟಿಲ್ಲ, ಇದರ ಶುಲ್ಕವನ್ನ ಪಡೆದಿದ್ದಾರೆ. ನೀವು ಕೊಟ್ಟ ರಸೀದಿಯು ನಮ್ಮ ಬಳಿ ಇದೆ. ಶಾಲೆಯ ಆಡಳಿತ ಮಂಡಳಿಯು ಸಿಬ್ಬಂದಿಗಳು ಪೋಷಕರು ಹಾಗೂ ವಿದ್ಯಾರ್ಥಿಗಳ ನಡುವೆ ಸರಿಯಾಗಿ ನಡೆದುಕೊಳ್ಳುತ್ತಿಲ್ಲ ಎಂದು ದೂರಿದ್ದಾರೆ. ಈ ವರ್ಷ ಹೋದ ವರ್ಷ ನಾವು 12,000 ತುಂಬಿದ್ವಿ ರೀ. ಈ ವರ್ಷ 30,000 30,000 ತುಂಬನ್ಲಿಕ್ಕತ್ತಾರ. CBSE 30 ಅಂತ್ರಿ, ಸ್ಟೇಟ್ ಹಾಕಿದ್ರೆ 25 ಅಂತ್ರಿ. ಇಷ್ಟು ದುಡ್ಡು ನಾವು ಎಲ್ಲಿಂದ ತರೋದ್ರಿ? ಎಕ್ಸ್ಪೆನ್ಸಿವ್ ಆಕೈತಲ್ರಿ ಭಾಳ. ಮತ್ತು ಒಬ್ಬರೇ ಇಲ್ರಿ, ಮತ್ತೆ ಮನ್ಯಾಗ 4 ಮಂದಿದ ಒಮ್ಮೆ ಇಷ್ಟೆಲ್ಲ ಇನ್ಕ್ರೀಸ್ ಮಾಡಿದ್ರಂದ್ರೆ ಒಮ್ಮೆ 15,000 ಎಲ್ಲ ಹೆಚ್ಚಾಗತ್ತಲ್ರಿ. ಒಮ್ಮೊಮ್ಮಗ್ಲೆ ಹೆಂಗೆ ತುಂಬೋದ್ರಿ ನಾವೆಲ್ಲ? ಪೇರೆಂಟ್ಸಿಗೆ ಭಾಳ ಪ್ರಾಬ್ಲಮ್ ಆಗ್ತದ್ರಿ. ಇವ್ರು ವಿದೌಟ್ ಇಂಟಿಮೇಷನ್ ಮಾಡ್ಯಾರ. ಮತ್ತೆ ರಾಜ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ.